ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಗಣಿತ ವಿಷಯದಲ್ಲಿ ಬರುವಂತಹ 5 ಅಂಕದ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿರಿ, ಪ್ರಶ್ನೆ ಯಾವ ರೀತಿ ಇದೆ ಅಂತ ಕೇಳಿದ್ರೆ, ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನ ಸಿಲಿಂಡರ್ನ ಪಾದದ ತ್ರಿಜ್ಯಕ್ಕೆ ಸಮವಾದ ತ್ರಿಜ್ಯಗಳಿರುವ 2 ಘನ ಶಂಕುಗಳನ್ನು ಅದರಿಂದ ಕೊರೆದು ಹೊರತೆಗೆಯಲಾಗಿದೆ. ಇಲ್ಲಿ ನೋಡ್ರಿ ಏನು ಹೇಳಿದ್ದಾರೆ, ಇಲ್ಲಿ ಚಿತ್ರ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿವರೆಗೆ ಒಳಗಡೆ ಎಲ್ಲ ಗ್ಯಾಪ್ ಇದೆ, ಇಲ್ಲಿಂದ ಇಲ್ಲಿವರೆಗೂ ಸಹಿತ ಒಳಗಡೆ ಎಲ್ಲ ಗ್ಯಾಪ್ ಇದೆ. ಅದನ್ನು ಕೊರೆದು ಈ ಕಡೆ ಹೊರಗೆ ತೆಗೆದಿದ್ದಾರೆ. ಓಕೆನಾ? ನೋಡ್ರಿ, ಕ್ಲಿಯರಾಗಿ ಅರ್ಥ ಮಾಡಿಕೊಡಿ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನ ಸಿಲಿಂಡರ್ನ ಪಾದದ ತ್ರಿಜ್ಯಕ್ಕೆ ಸಮನಾದ ತ್ರಿಜ್ಯಗಳಿರುವ ಇದು ಘನ ಸಿಲಿಂಡರ್. ಆ ಘನ ಸಿಲಿಂಡರ್ ಪಾದದ ತ್ರಿಜ್ಯ ಎಷ್ಟಿದೆಯೋ ಅಷ್ಟೇ ತ್ರಿಜ್ಯದ ಶಂಕುಗಳನ್ನು ಅದರಿಂದ ಕೊರೆದಿದ್ದಾರೆ. ನೋಡ್ರಿ, ಇದು ಪಾದದ ತ್ರಿಜ್ಯ, ಅಷ್ಟೇ ತ್ರಿಜ್ಯದ ಶಂಕುಗಳನ್ನು ಸಹಿತ ಅಲ್ಲಿ ಕೊರೆದಿದ್ದಾರಲ್ವ, ಅದನ್ನೇ ಅಷ್ಟು ಕಾಂಪ್ಲಿಕೇಟ್ ಆಗಿ ಅಲ್ಲಿ ಹೇಳ್ತಾ ಇರೋದಷ್ಟೇ. ಓಕೆ, ನೆಕ್ಸ್ಟು ಶಂಕುಗಳ ಘನಫಲಗಳ ಅನುಪಾತಗಳು. ಈ ಶಂಕು ಮತ್ತು ಈ ಶಂಕು 2 ಶಂಕುಗಳು ಕಾಣಿಸ್ತಾ ಇದೆಯಲ್ಲ, ಅದರ ಘನಫಲಗಳ ಅನುಪಾತ. ಈ ಶಂಕುವಿನ ಘನಫಲ, ಈ ಶಂಕುವಿನ ಘನಫಲ ಅನುಪಾತ 2:1 ಆಗಿದೆ. ಓಕೆ, ಸಿಲಿಂಡರ್ನ ವ್ಯಾಸ ಮತ್ತು ಎತ್ತರಗಳು ಕ್ರಮವಾಗಿ 6 ಸೆಂಟಿಮೀಟರ್. ಸಿಲಿಂಡರಿನ ವ್ಯಾಸ 6 ಸೆಂಟಿಮೀಟರ್ ಮತ್ತು ಎತ್ತರ 21 ಸೆಂಟಿಮೀಟರ್ ಆಗಿದ್ದರೆ ಫಸ್ಟ್ ಏನು ಮಾಡಬೇಕು, ನಾವು ಶಂಕುಗಳ ಎತ್ತರವನ್ನು ಕಂಡುಹಿಡಬೇಕು. ಶಂಕುಗಳ ಎತ್ತರ. ಎರಡನೇದು ನೋಡ್ರಿ, ಶಂಕುಗಳ ಎತ್ತರ ಮತ್ತು ಘನಫಲಗಳನ್ನು ಕಂಡುಹಿಡಿಯಿರಿ. ಘನಫಲಗಳು ಕಂಡುಹಿಡಿಯಿರಿ. ಇಲ್ಲಿ ಶಂಕುವಿಂದು 2 ಎತ್ತರ, ಈ ಶಂಕುವಿನ ಎತ್ತರ ಬೇರೆ, ಈ ಶಂಕುವಿನ ಎತ್ತರ ಬೇರೆ ಬರುತ್ತೆ. ಸೊ ಇಲ್ಲಿ 2 ಕಂಡುಹಿಡಬೇಕು. ಘನಫಲಗಳು, ಈ ಶಂಕುವಿನ ಘನಫಲ ಬೇರೆ, ಈ ಶಂಕುವಿನ ಘನಫಲ ಬೇರೆ. ಟೋಟಲ್ ಆಗಿ ಇಲ್ಲಿ 2 ಲೆಕ್ಕಗಳನ್ನು ಮಾಡಬೇಕು. ಇನ್ನು ಮೂರನೇದು ಮತ್ತೊಂದು ಕೊಟ್ಟಿದ್ದಾರೆ ನೋಡ್ರಿ, ಹಾಗೂ ಸಿಲಿಂಡರಿನಿಂದ ಶಂಕುಗಳನ್ನು ಕೊರೆದ ನಂತರ ಉಳಿಯುವ ಭಾಗದ ಘನಫಲ. ನೋಡ್ರಿ, ಇದಿಷ್ಟನ್ನು ಇಲ್ಲಿಂದನೂ ಒಳಗಡೆ ಕೊರೆದಿದ್ದಾರೆ, ಇಲ್ಲಿಂದನೂ ಒಳಗಡೆ ತೆಗೆದಿದ್ದಾರೆ ಅಂದಮೇಲೆ ಉಳಿದಿರುವಂಥ ಎಷ್ಟು ಭಾಗ ಉಳಿದಿದೆ ಅಂಥೇಳಿ ಅದೂ ಸಹಿತ ಏನು ಮಾಡಬೇಕು, ಉಳಿದ ಭಾಗದ ಘನಫಲ ಕಂಡುಹಿಡಿಬೇಕು. ಉಳಿದ ಭಾಗದ ಘನಫಲ ಟೋಟಲ್ ಆಗಿ ಇದರಲ್ಲಿ ನೀವು ಮಾಡಬೇಕಾಗಿರೋ ಲೆಕ್ಕ 5 ಲೆಕ್ಕ ಮಾಡಬೇಕು. ಓಕೆನಾ? ಸರಿ, ಈಗ ಉಳಿದಿರುವಂಥ ಭಾಗದ ಘನಫಲ ಕಂಡುಹಿಡಿಯೋದು ಹೇಗೆ, ಅದು ಲಾಸ್ಟ್ ಮಾಡೋದು, ಬಟ್ ಅದ್ರ ಕಾನ್ಸೆಪ್ಟ್ ಹೇಳಿರ್ತೀನಿ ನೋಡ್ರಿ. ಈಗ ಟೋಟಲ್ ಘನಫಲವನ್ನು ಕಂಡುಹಿಡ್ಕೋಬೇಕು. ಸಿಲಿಂಡ್ರಿದ್ದು ಕಂಡುಹಿಡ್ಕೊಂಡು ಅದರಲ್ಲಿ ಇದನ್ನು ನಾನು V1 ಅಂತೇಳಿ ತೊಗೊಳ್ತೀನಿ, ವಾಲ್ಯೂಮ್ ಅಂತೇಳಿ ಕರೀತಾರೆ. ಇದನ್ನು V1 ಅಂತೇಳಿ ತೊಗೊಂಡ್ರೆ, ಇದನ್ನು V2 ಅಂತೇಳಿ ತೊಗೊಂಡ್ರೆ, ಈ V1 ಮತ್ತು V2ನ ಅದರಲ್ಲಿ ಕಳೆದು ಬಿಟ್ಟರೆ ಆಯಿತು. ಸರಿನಾ? ಆವಾಗ ನಿಮಗೆ ಸಿಲಿಂಡರ್ನ ಘನಫಲ ಎಷ್ಟು ಅಂತ ಹೇಳಿ ಸಿಗುತ್ತೆ. ಆ ಥರ ಅದನ್ನು ಕಂಡುಹಿಡಿಬೇಕು. ಓಕೆ, ಸರಿ, ಬನ್ನಿ ನಮ್ಗೆ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅಂಥೇಳಿ ನೋಡ್ಕೊತ ಬರ್ಕೊತ ಹೋಗೋಣ. ಫಸ್ಟ್ ಒನ್, ಸಿಲಿಂಡರಿನ ವ್ಯಾಸ D = 6 ಸೆಂಟಿಮೀಟರ್. ಅದನ್ನೇ ಕೊಟ್ಟಿದ್ರಲ್ವ 6 ಸೆಂಟಿಮೀಟರ್ ಅಂಥೇಳಿ. ಹಾಂ, ಆದರೆ ನಾನೇನು ಮಾಡ್ತೀನಿ, ನಮಗೆ ಎಲ್ಲೂ ವ್ಯಾಸ ಬೇಕಾಗಲ್ಲ, ನಮಗೇನು ಬೇಕಾಗುತ್ತೆ, ತ್ರಿಜ್ಯ ಬೇಕಾಗುತ್ತೆ. ತ್ರಿಜ್ಯ ಹೆಂಗೆ ಕಂಡುಹಿಡಿಯೋದು, ಈ ವ್ಯಾಸದಲ್ಲಿ ಅದನ್ನು ಅರ್ಧ ಮಾಡಿಬಿಟ್ರೆ ಆಯಿತು, ಆವಾಗ ಸಿಗೋ ತ್ರಿಜ್ಯ. ಉತ್ತರ ಎಷ್ಟು ಬರುತ್ತೆ, 3 ಸೆಂಟಿಮೀಟ್ರ್ ಅಂತೇಳಿ ಬಂತು. ಈಗ ನಮಗೆ ಎತ್ತರವನ್ನು ಕೊಟ್ಟಿದ್ರಲ್ವ, ಸಿಲಿಂಡರಿನ ಎತ್ತರ ಅದು ಕೊಟ್ಟಿರೋದು. ಓಕೆ, ಸಿಲಿಂಡರಿನ ಎತ್ತರ ಸಿಲಿಂಡ್ರಿನ ಎತ್ತರ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಇದು ಸಿಲಿಂಡರ್, ಈಗ ಹಿಂಗಿಟ್ರೆ ಇದು ಎತ್ತರ ಬರುತ್ತಲ್ವ. ಸೊ ಇದು ಹೀಗಿಟ್ರೆ ಅದು ಎತ್ತರ ಅಂತ ಅನಿಸಲ್ಲ, ಬಟ್ ಹೀಗಿಟ್ಟು ನೋಡ್ರಿ, ಇದು ಎತ್ತರ ಅಲ್ವಾ. ಎಷ್ಟು ಕೊಟ್ಟಿದ್ದಾರೆ, 21 ಸೆಂಟಿಮೀಟರ್ ಅಂಥೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟು ಶಂಕುಗಳ, ಮತ್ತು ನೆಕ್ಸ್ಟ್ ಸೆಂಟೆನ್ಸಲ್ಲಿ ಇದಿಷ್ಟು ಕೊಟ್ಟಾದ್ಮೇಲೆ ನೋಡಿ, ಶಂಕುಗಳ ಘನಫಲಗಳ ಅನುಪಾತ ಅಂಥೇಳಿ ಕೊಟ್ಟಿದ್ದಾರೆ. ಅದನ್ನು ಬರಿತಾ ಇದ್ದೀನಿ. ಶಂಕುಗಳ, ಅದಕ್ಕೂ ಮುಂಚೆ ಒಂದು ಅಂಶವನ್ನು ಮೆನ್ಷನ್ ಮಾಡ್ಕೋಬೇಕು, ಏನಂತೇಳಿ, ಶಂಕುಗಳ ಎತ್ತರಗಳು ಕ್ರಮವಾಗಿ H1 ಮತ್ತು H2 ಆಗಿರಲಿ. ಶಂಕುವಿನ ಎತ್ತರಗಳನ್ನು H1 ಮತ್ತು H2 ಅಂತ ಹೆಸರು ಕೊಡ್ತೀನಿ. ಈಗ ಶಂಕುಗಳ ಘನಫಲಕ್ಕೆ ಹೋಗ್ತೀನಿ. ಶಂಕುಗಳ ಘನಫಲಗಳ ಅನುಪಾತ = ಓಕೆ, ಘನಫಲಗಳು ಅಂದರೆ ವಾಲ್ಯೂಮ್ V1
ಭಾಗಿಸು V2 ಈಕ್ವಲ್ ಟು ಏನಂತ ಹೇಳಿದ್ದಾರೆ 2:1 ಅಂತ ಹೇಳಿದ್ದಾರೆ. ಇದನ್ನು ನಾವು 2/1 ಅಂತೇಳಿ ಬರಿಬೋದು. ಇದು ಆಲ್ರೆಡಿ ನಿಮಗೆ ಗೊತ್ತಿರೋ ಕಾನ್ಸೆಪ್ಟು. V1 ಘನಫಲಗಳ ಅನುಪಾತ ಏನು? ಶಂಕು 1/3 ಪೈ ಆರ್ ಸ್ಕ್ವೇರ್. ಒಂದನೇದು H1, ಎರಡನೇದು H2 ಪೈ ಆರ್ ಸ್ಕ್ವೇರ್ H2 ಈಕ್ವಲ್ ಟು 2/1. ಇದು ಹೇಗೆ ಬರದೆ ಅಂತೇಳಿ ಅರ್ಥ ಆಗಿರ್ಬೋದು. ಇದು ಘನಫಲಗಳು, ಶಂಕುವಿನ ಘನಫಲ ಕಂಡುಹಿಡಿಯುವಂಥ ಸೂತ್ರ. ಇಲ್ಲಿ ಇದ್ರದ್ದು H ಹೈಟ್ ಬೇರೆ, ಇದ್ರದ್ದು ಹೈಟ್ ಬೇರೆ, ಎತ್ತರಗಳು ಬೇರೆ ಬೇರೆ ಇರೋದ್ರಿಂದ ಒಂದಕ್ಕೆ H1 ಒಂದಕ್ಕೆ H2 ಅಂತ ಹೆಸರು ಕೊಟ್ಟಿದ್ದೀನಿ. ಓಕೆ, 1/3 1/3 ಕ್ಯಾನ್ಸಲ್ ಆಯಿತು. ಪೈ ಪೈ ಆರ್ ಸ್ಕ್ವೇರ್ ಎಲ್ಲ ಕ್ಯಾನ್ಸಲ್ ಆಯಿತು. ಉಳಿದಿರೋದೇನು? H1/H2 ಈಕ್ವಲ್ ಟು 2/1. ಸೊ ನಾನೇನು ಮಾಡ್ತೀನಿ, ಓರೆ ಗುಣಾಕಾರ ಮಾಡಿಬಿಡ್ತೀನಿ. H1 ಈಕ್ವಲ್ ಟು 2H2 ಅಂತೇಳಿ, H1 ಈಕ್ವಲ್ ಟು 2H2 ಅಂಥೇಳಿ ಸಿಕ್ತು. ಓಕೆನಾ. ಫಸ್ಟು ನಾವು ಎತ್ತರವನ್ನು ಕಂಡುಹಿಡಿಯಬೇಕು. H1 ಮತ್ತು H2 ಕಂಡುಹಿಡಿಯೋಣ. ಓಕೆನಾ. H1 ಮತ್ತು H2 ಯಾವ ರೀತಿ ಕಂಡುಹಿಡಬೇಕು? ನಮಗೆ ನೋಡ್ರಿ, ಇಲ್ಲಿ ಟೋಟಲ್ ಎತ್ತರವನ್ನು ನಮಗೆ ಅವ್ರು ಕೊಟ್ಟಿದ್ರು. ಓಕೆ, ಈ ಟೋಟಲ್ ಎತ್ತರದಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಬರೋದು ಮೊದಲನೇದು ಎತ್ತರ, ಇಲ್ಲಿಂದ ಇಲ್ಲಿವರೆಗೆ ಬರೋದು ಎರಡನೇ ಶಂಕುವಿನ ಎತ್ತರ ಆಗುತ್ತೆ. ಸೊ ನಾವು ಇದನ್ನು ಯಾವ ರೀತಿ ಬರಿಬೋದು ಅಂತ ಕೇಳಿದ್ರೆ, ಟೋಟಲ್ ಎತ್ತರ ಹೇಗೆ ಸಿಗ್ತಾ ಇದೆ? ಮೊದಲನೇ ಶಂಕುವಿನ ಎತ್ತರ ಮತ್ತು ಎರಡನೇ ಶಂಕುವಿನ ಎತ್ತರ ಕೂಡಿಸಿದಾಗ ಸಿಗ್ತಾ ಇದೆ. ಓಕೆನಾ. ಇದು ಯಾಕೆ ತೊಗೊಂಡೆ ಅಂತ ಹೇಳಿ ಗೊತ್ತಾಗತ್ತೆ ನೋಡ್ರಿ. ಎಷ್ಟಿತ್ತು? 21 ಸೆಂಟಿಮೀಟ್ರ್ ಅಂತೆಲ್ಲ ಅವ್ರು ಕೊಟ್ಟಿದ್ರು. H1 ಬದಲಾಗಿ ನಾವೇನಂತ ಬರಿಬೋದು ನೋಡ್ರಿ, 2H2 ಅಂತೇಳಿ ಬರಿಬೋದಾ? ಪ್ಲಸ್ ಇಲ್ಲಿ H2ಗೆ H2 ಹಾಗೆ ಬರೀತೀನಿ. ಓಕೆ, 21 ಈಕ್ವಲ್ ಟು 2H2 ಪ್ಲಸ್ ಏನೂ ಇಲ್ಲ ಅಂದರೆ 1H2, 2H2 ಪ್ಲಸ್ 1H2 3H2 ಆಗುತ್ತೆ. ನಮಗೆ H2 ಕಂಡು ಹಿಡಬೇಕಲ್ವ, H2 ಮಾತ್ರ ಒಂದು ಕಡೆ ಇಡ್ತೀನಿ. ಈ 3 ಈ ಕಡೆ ತೊಗೊಂಡ್ರೆ ಭಾಗಿಸು 3, 3 1 21. ಓಕೆನಾ. ಹಾಗಾದರೆ H2 ಬೆಲೆ ಎಷ್ಟು ಬಂತು? 7 ಅಂಥೇಳಿ ಬಂತು. ಈ H2 ಬೆಲೆನ ತೊಗೊಂಡು ಹೋಗಿ ಇದರಲ್ಲಿ ಹಾಕಿದ್ರೆ H1 ಬೆಲೆ ಸಿಗುತ್ತೆ. ನೋಡಿರಿ, H1 ಈಕ್ವಲ್ ಟು 2 ಇಂಟು H2 ಅಂದರೆ ಎಷ್ಟು? 7. H1 ಈಕ್ವಲ್ ಟು 7 14 ಸೆಂಟಿಮೀಟರ್. ಓಕೆನಾ. ಇಲ್ಲೂ ಸಹಿತ ಸೆಂಟಿಮೀಟರ್. H1 ಮತ್ತು H2ಗಳು ಸಿಕ್ತು. ಒಂದನೇದೇನು ಸಿಗಬೇಕಿತ್ತು? H1 ಈಕ್ವಲ್ ಟು 7 ಸೆಂಟಿಮೀಟರ್, ಎರಡನೇದು H2 ಈಕ್ವಲ್ ಟು 14 ಸೆಂಟಿಮೀಟರ್. ಫಸ್ಟು ಎತ್ತರಗಳನ್ನೇ ಕಂಡುಹಿಡಿಯಬೇಕಿತ್ತಲ್ವ. ನೋಡಿರಿ, ಇಲ್ಲಿ ನೋಡಿರಿ, ಶಂಕುಗಳ ಎತ್ತರ 2 ಲೆಕ್ಕ ಮಾಡಬೇಕಿತ್ತು. ಸೊ 2 ಲೆಕ್ಕ. ನೆಕ್ಸ್ಟ್ ಕಂಡುಹಿಡಬೇಕಾಗಿರೋದು ಶಂಕುವಿನ ಘನಫಲಗಳನ್ನು. ಓಕೆ, ಅದನ್ನು ಈ ಕಡೆ ಸೈಡಲ್ಲಿ ಕಂಡುಹಿಡಿತೀನಿ. ಓಕೆ, ಶಂಕುಗಳ ಘನಫಲ ಈಕ್ವಲ್ ಟು ಫಸ್ಟು V1 ಹಾಕ್ತೀನಿ. 1/3 ಪೈ ಆರ್ ಸ್ಕ್ವೇರ್ H1. V1 ಈಕ್ವಲ್ ಟು 1/3 ಹಾಗೆ ಇರ್ತಿ. ಪೈ ಅಂದರೆ 22/7. ಆರ್ ಅಂತಂದರೆ ನಾವು ಕಂಡುಹಿಡಿದಿದ್ವಲ್ಲ 3, ಆರ್ ಸ್ಕ್ವೇರ್ ಇದೆ, ಸೊ 2 ಸಲ ಬರಿತೀನಿ. H1 ಕಂಡುಹಿಡಿದಿದ್ವಲ್ಲ, H1 ಎಷ್ಟು ಇದೆ? 14. ನೆಕ್ಸ್ಟು 3 1 3 1 7 1 7 2 ಉಳಿದಿರೋದೇನೇನು? 22 × 3 × 2. ಈ ಥರ ಮಾಡಿದಾಗ ಉತ್ತರ 132 ಸೆಂಟಿಮೀಟರ್ ಕ್ಯೂಬ್ ಅಂಥೇಳಿ ಬರುತ್ತೆ. ಓಕೆನಾ. ಇದು ಒಂದನೇದು ಘನಫಲ ಕಂಡುಹಿಡ್ತೀವಿ. ಇನ್ನು ಎರಡನೇ ಶಂಕು ಘನಫಲ ಕಂಡುಹಿಡಬೇಕಲ್ವಾ. ಸೊ ಅದು V2 ಈಕ್ವಲ್ ಟು 1/3 ಪೈ ಆರ್ ಸ್ಕ್ವೇರ್ H2 ಅಂಥೇಳಿ. 1/3 ಗುಣಿಸು ಪೈ ಅಂದರೆ 22/7. ಕೆಲವೊಂದು ಸಲ ಅವರೇ ಪೈ ಬೆಲೆನ ಏನು ಹಾಕ್ರಿ 3.14 ಹಾಕ್ರಿ ಅಂತ ಹೇಳಿರ್ತಾರೆ. ಸೊ ನೋಡಿಬಿಟ್ಟು ಹಾಕ್ರಿ. ಆರ್ ಅಂದ್ರೇನು? 3 × 3. H2 ಕಂಡು ಹಿಡಿದ್ವಲ್ವ, ಎಷ್ಟು ಬಂದಿದೆ? 7. ಸೊ 3 1 3 1 7 1 7 1 22 3 22 ಎಷ್ಟು? 66 ಸೆಂಟಿಮೀಟರ್ ಕ್ಯೂಬ್. ಸೊ V2 ಸಹಿತ ಸಿಕ್ತು. ಇಲ್ಲಿ ನೋಡಿರಿ, ಏನೇನು ಕಂಡು ಹಿಡಿಬೇಕಿತ್ತು ನೋಡಿರಿ. ಮತ್ತೊಂದು ಸಲ ಶಂಕುವಿನ ಎತ್ತರ 2 ಲೆಕ್ಕ ಮಾಡಬೇಕು. ಘನಫಲ ಕಂಡು ಹಿಡಬೇಕು 2 ಲೆಕ್ಕ. ಉಳಿದ ಭಾಗದ ಘನಫಲವನ್ನು ಕಂಡು ಹಿಡಬೇಕು. ಈಗ ಉಳಿದ ಭಾಗದ ಘನಫಲವನ್ನು ಕಂಡು ಹಿಡಿಯೋಣ ಬರ್ರಿ. ಸೊ ಏನು ಕಂಡು ಹಿಡಬೇಕು? ಉಳಿದ ಭಾಗದ ಘನಫಲ. ನಾ ಹೇಳಿದ್ದೆ ಅಲ್ವಾ ಹೇಗೆ ಕಂಡುಹಿಡಬೇಕು ಉಳಿದ ಭಾಗದ ಘನಫಲ? ಈ ಸಿಲಿಂಡ್ರಿನ ಘನಫಲವನ್ನು ಕಂಡುಹಿಡ್ಕೋಬೇಕು. ಅದರಲ್ಲಿ ಈ V1 ಮತ್ತು V2ನ ಕಳೆದುಬಿಟ್ರೆ ಆಯಿತು. ಅಂದರೆ ಮೊದಲನೇ ಶಂಕುವಿನ ಘನಫಲ ಮತ್ತು ಎರಡನೇ ಶಂಕುವಿನ ಘನಫಲವನ್ನು ಕಳೆದುಬಿಟ್ರೆ ಆಯಿತು. ಸರಿನಾ. ಉಳಿದ ಭಾಗದ ಘನಫಲ ಏನು? ಸಿಲಿಂಡರಿನ ಘನಫಲ ಮೈನಸ್ ಶಂಕುವಿನ ಘನಫಲ ಮೈನಸ್ ಮತ್ತೊಂದು ಶಂಕುವಿನ ಘನಫಲ. ಓಕೆನಾ. ಫಸ್ಟ್ ನಮಗೆ 2 ಶಂಕುದ ಘನಫಲ ಅಂತೂ ಗೊತ್ತಿದೆ. ಬಟ್ ನಮ್ಗೆ ಯಾವ್ದು ಗೊತ್ತಿಲ್ಲ? ಸಿಲಿಂಡ್ರಿನ ಘನಫಲ ಗೊತ್ತಿಲ್ಲ.
ಸಿಲಿಂಡರಿನ ಘನಫಲ ಕಂಡುಹಿಡಿಯುವಂಥ ಸೂತ್ರ ನೋಡಿ. ಸಿಲಿಂಡರಿನ ಘನಫಲ ಕಂಡುಹಿಡಿಯುವಂಥ ಸೂತ್ರ ಪೈ ಆರ್ ಸ್ಕ್ವೇರ್ ಎಚ್ ಅಂತ ಹೇಳಿ. ಪೈ ಬೆಲೆ ಏನು 22/7 ಇಂಟು ಆರ್ ಬೆಲೆ ಎಷ್ಟು ಬಂದಿತ್ತು 3 × 3 ಸ್ಕ್ವೇರ್ ಇದೆಯಲ್ಲ, ಸೊ 2 ಸಲ ಬರುತ್ತೆ. ಎಚ್ ಅಂದರೆ ಶಂಕುವಿನ ಸಿಲಿಂಡರ್ನ ಎಚ್ ಟೋಟಲ್ ಆಗಿರುವಂಥದ್ದು ಎಷ್ಟು ಬಂದಿತ್ತು ಹೇಳ್ರಿ 21 ಅಲ್ವಾ. ಸೊ 7 1 7 3 21. ಸೊ ಉತ್ತರ ಏನು ಬರುತ್ತೆ 22 × 3 × 3 × 3 ಅಂಥೇಳಿ ಟೋಟಲಾಗಿ ಮಾಡಿದಾಗ 594 ಸೆಂಟಿಮೀಟರ್ ಕ್ಯೂಬ್ ಅಂಥೇಳಿ ಉತ್ತರ ಬಂತು. ಇದು ಸಿಲಿಂಡರ್ನ ಘನಫಲ. ಈಗ ನಾವು ಉಳಿದ ಭಾಗದ ಘನಫಲವನ್ನು ಕಂಡುಹಿಡಬೇಕು ಅಲ್ವಾ. ಸೊ ಉಳಿದ ಭಾಗದ ಘನಫಲ ಈಕ್ವಲ್ ಟು ಸಿಲಿಂಡರ್ನ ಘನಫಲ ಇದೇ ಫಾರ್ಮುಲಾದಲ್ಲಿ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. 594 ಮೈನಸ್ ಶಂಕುವಿನ ಘನಫಲ. ಹಿಂದಿನ ಲೆಕ್ಕದಲ್ಲಿ ಶಂಕುವಿನ ಘನಫಲಗಳು ಬಂದಿದ್ವಲ್ಲ, ಒಂದೇದು ಎಷ್ಟು ಬಂದಿತ್ತು 132 ಬಂದಿತ್ತು. ಮೈನಸ್ ಮತ್ತೊಂದು ಶಂಕುವಿನ ಘನಫಲ ಎಷ್ಟು ಬಂದಿತ್ತು 66 ಅಂತ ಹೇಳಿ ಬಂದಿತ್ತು. ಇದಿಷ್ಟನ್ನು ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ 396 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ಬರುತ್ತೆ. ಉಳಿದ ಭಾಗದ ಘನಫಲ ಇಷ್ಟು. ಉಳಿದ ಭಾಗದ ಘನಫಲ ಓಕೆನಾ. ನೋಡ್ರಿ, ಈ ಲೆಕ್ಕದಲ್ಲೇ ಒಂದೇ ಲೆಕ್ಕದಲ್ಲಿ ನಿಮಗೆ 5 ಪ್ರಶ್ನೆಗಳನ್ನು ಸಾಲ್ವ್ ಮಾಡುವಂಥದ್ದಿತ್ತು, ಸರಿನಾ. ಈ 5 ಪ್ರಶ್ನೆಗಳನ್ನು ಕರೆಕ್ಟಾಗಿ ಸಾಲ್ವ್ ಮಾಡಿದ್ದೀನಿ. ಈ ವಿಡಿಯೋ ಸರಿಯಾಗಿ ಅರ್ಥ ಆಗಿದೆಯೋ ಇಲ್ಲೋ ಅನ್ನೋದನ್ನು ಸಹಿತ ಕಮೆಂಟ್ ಮಾಡಿರಿ. ಅರ್ಥ ಆಗಿಲ್ಲ ಅಂತಂದರೆ ಇನ್ನೂ ಚೆನ್ನಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.